ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 6 ಅಂಕದ ಪ್ರಶ್ನೆಯಾದ ಗೇನ್ ರೇಷಿಯೋ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಶ್ನೆ ಬರ್ತಾ ಇದೆ ನೋಡಿ, ಅದನ್ನ ಪ್ರಶ್ನೆಯನ್ನ ಬರ್ಕೊಳ್ಳಿ. ಈಗ ನೋಡಿ, ಈ ಪ್ರಶ್ನೆಯನ್ನು ಅನಲೈಸ್ ಮಾಡ್ತೀನಿ. ಈ ಪ್ರಶ್ನೆಯಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಕಿಶನ್, ರತನ್ ಮತ್ತೆ ನಯನ್ ಅಂತ. ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಂದ್ರೆ ಇವರು 4 ಭಾಗ, ರತನ್ 3 ಭಾಗ ಮತ್ತೆ ನಯನ್ 2 ಭಾಗ ಪ್ರಾಫಿಟ್ ಅನ್ನು ಹಂಚ್ಕೋತಾ ಇರ್ತಾರೆ. ನಯನ್ ಬಿಸ್ನೆಸ್ ಇಂದ ರಿಟೈರ್ ಆಗ್ತಾರೆ. ಇನ್ನು ಉಳಿದಿರೋದು ಕಿಶನ್ ಮತ್ತೆ ರತನ್. ಈ ಕಿಶನ್ ಮತ್ತೆ ರತನ್ ಫ್ಯೂಚರ್ ಅಲ್ಲಿ ಈಕ್ವಲ್ ಆಗಿ ಪ್ರಾಫಿಟ್ ಅನ್ನು ಹಂಚ್ಕೋತಾರೆ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಅಂದ್ರೆ ಇವನು 1 ಭಾಗ, ಇವನು 1 ಭಾಗ, ಅರ್ಧ ಅರ್ಧ. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಅಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, 3 ಜನ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೋತಾ ಇರ್ತಾರಲ್ವಾ, ಇದನ್ನು ನಾವೇನಂತ ಕರಿತೀವಿ, ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಮತ್ತೆ ಈ ಇಬ್ರು ಏನ್ ಪ್ರಾಫಿಟ್ ಅನ್ನ ಹಂಚ್ಕೋತಾರೋ ಇದನ್ನ ನಾವೇನಂತ ಕರಿತೀವಿ, ನ್ಯೂ ರೇಷಿಯೋ ಅಂತ ಕರಿತೀವಿ. ನಯನ್ ರಿಟೈರಿಂಗ್ ಪಾರ್ಟ್ನರ್, ಕಿಶನ್ ಮತ್ತೆ ರತನ್ ರಿಮೈನಿಂಗ್ ಪಾರ್ಟ್ನರ್. ಇಲ್ಲಿ ಓಲ್ಡ್ ರೇಷಿಯೋ ಮತ್ತೆ ನ್ಯೂ ರೇಷಿಯೋ ಎರಡೂ ಕೊಟ್ಟಾಗ ನಾವು ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಈಗ ಸಾಲ್ವ್ ಮಾಡೋಣ ಬನ್ನಿ. ಈಗ ಗೇನ್ ರೇಷಿಯೋ ಆಫ್ ಕಿಶನ್ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ಏನು, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ನೋಡಿ, ಕಿಶನ್ ನ್ಯೂ ರೇಷಿಯೋ ಎಷ್ಟು, 1/2 ಮೈನಸ್ ಓಲ್ಡ್ ರೇಷಿಯೋ. ಇದು 2 ಹೇಗೆ ಬಂತು ಅಂದ್ರೆ ನೋಡಿ, ಇವನದು 1 ಭಾಗ, ಇವನದು 1 ಭಾಗ, ಒಟ್ಟು 2 ಭಾಗ, ಟೋಟಲ್ 2 ಪಾರ್ಟ್ಸ್. ಮೈನಸ್ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಎಷ್ಟು, 4. ಕಿಶನ್ದು ಓಲ್ಡ್ ರೇಷಿಯೋ 4/9. 4/9. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಸಿಂಪ್ಲಿಫೈ ಮಾಡೋದು ಹೇಗೆ ಅಂತ ಗೊತ್ತಿದೆ ಅಂತ ಅನ್ಕೋತೀನಿ. ನೋಡಿ, ತುಂಬಾ ಸಿಂಪಲ್ ಇದನ್ನ ಸಿಂಪ್ಲಿಫೈ ಮಾಡೋದು. ಇಲ್ಲಿ ಡಿನಾಮಿನೇಟರ್ ಇದೆಯಲ್ಲ, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಾಡಿ. ಇದು ಈಸಿ ಮೆಥಡ್. 9 ಇಂಟು 2 ಮಾಡಿದ್ರೆ ಏನಾಗುತ್ತೆ, 18 ಬರುತ್ತೆ. 18 ನ ಡಿನಾಮಿನೇಟರ್ ಆಗಿ ಬರ್ಕೊಳ್ಳಿ. ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ನ್ಯೂಮರೇಟರ್ ಇದೆಯಲ್ಲ, ಮೊದಲನೇ ನ್ಯೂಮರೇಟರ್ ಇಂಟು ಎರಡನೇ ಡಿನಾಮಿನೇಟರ್, ಮೊದಲ ಭಿನ್ನರಾಶಿಯ ಅಂಶ ಇಂಟು ಎರಡನೇ ಭಿನ್ನರಾಶಿಯ ಛೇದ, ಮಲ್ಟಿಪ್ಲೈ ಮಾಡಿ. 9 ಇಂಟು 1 ಎಷ್ಟಾಗುತ್ತೆ, 9 ಆಗುತ್ತೆ. ಮತ್ತೆ ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. ಎರಡನೇ ಭಿನ್ನರಾಶಿಯ ಅಂಶ ತಗೊಳ್ಳಿ, ಈ ನ್ಯೂಮರೇಟರ್ ತಗೊಂಡು ಮೊದಲನೇ ಭಿನ್ನರಾಶಿಯ ಡಿನಾಮಿನೇಟರ್, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಮಾಡಿ. 4 ಇಂಟು 2 ಏನಾಗುತ್ತೆ, 4 2 8 ಆಗುತ್ತೆ. ಈಗ ನೋಡಿ, 9 ಅಲ್ಲಿ ಮೈನಸ್ 8 ಮಾಡಿದ್ರೆ ಉಳಿಯೋದು 1/18. ಇದು ಗೇನ್ ರೇಷಿಯೋ ಆಫ್ ಕಿಶನ್. ನೆಕ್ಸ್ಟ್ ಗೇನ್ ರೇಷಿಯೋ ಆಫ್ ರತನ್ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ನಿಮಗೆ ಗೊತ್ತಿದೆ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಇಲ್ಲಿ ನೋಡಿ, ರತನ್ದು ನ್ಯೂ ರೇಷಿಯೋ ಏನು, ಇದು ರತನ್ದು ನ್ಯೂ ರೇಷಿಯೋ 1/2. ಓಲ್ಡ್ ರೇಷಿಯೋ ಏನು, ರತನ್ದು 3 ಇದು ಟೋಟಲ್ ಮಾಡಿದ್ರೆ 9 ಬರುತ್ತೆ. 1/2 ಮೈನಸ್ 3/9. ನ್ಯೂ ರೇಷಿಯೋ 1/2 ಮೈನಸ್ ಓಲ್ಡ್ ರೇಷಿಯೋ 3/9. ನೋಡಿ, ಇದನ್ನ ಬರ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಬರ್ಕೊಳ್ಳಿ. ಸುಮಾರು ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಇಲ್ಲಿ ರತನ್ ಜಾಗದಲ್ಲಿ ಬೇರೆಯವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹಾಕೊಂಡ್ಬಿಟ್ರೆ ನಮಗೆ ತಪ್ಪಾಗುತ್ತೆ ಆನ್ಸರು. ಹಾಗಾಗಿ ಕೇರ್ಫುಲ್ ಆಗಿ ಬರ್ಕೊಳ್ಳಿ. ಈಗ ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಸೇಮ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್, 9 ಇಂಟು 2 ಏನಾಗುತ್ತೆ, 18 ಆಗುತ್ತೆ. ಮತ್ತೆ ಫಸ್ಟ್ ಫ್ರಾಕ್ಷನ್ ತಗೊಂಡು ಫಸ್ಟ್ ಫ್ರಾಕ್ಷನ್ ನ್ಯೂಮರೇಟರ್ ಇಂಟು ಸೆಕೆಂಡ್ ಫ್ರಾಕ್ಷನ್ ಡಿನಾಮಿನೇಟರ್, 9 ಇಂಟು 1 ಏನಾಗುತ್ತೆ, 9 ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. ಸೆಕೆಂಡ್ ಫ್ರಾಕ್ಷನ್ ನ್ಯೂಮರೇಟರ್ ಇಂಟು ಫಸ್ಟ್ ಫ್ರಾಕ್ಷನ್ ಡಿನಾಮಿನೇಟರ್, ಅಂಶ ಇಂಟು ಛೇದ, 3 ಇಂಟು 2 ಏನಾಗುತ್ತೆ, 6 ಆಗುತ್ತೆ. ಈಗ 9 ಅಲ್ಲಿ 6 ಮೈನಸ್ ಮಾಡಿದ್ರೆ 3/18. ಇವರ ಗೇನ್ ರೇಷಿಯೋ ಏನಾಗುತ್ತೆ, 3/18 ಆಗುತ್ತೆ. ಈಗ ಇಬ್ಬರ ಗೇನ್ ರೇಷಿಯೋ ಬರ್ಕೊಳ್ಳಿ ಒಂದ್ ಕಡೆ. ಗೇನ್ ರೇಷಿಯೋ ಆಫ್ ಕಿಶನ್ ಅಂಡ್ ರತನ್ ಇಸ್ ಈಕ್ವಲ್ ಟು, ಕಿಶನ್ ಎಷ್ಟು 1/18 ಇಷ್ಟು ರತನ್ದು 3/18. ಈಗ ಡಿನಾಮಿನೇಟರ್ ಎರಡು ಸೇಮ್ ಇದೆಯಲ್ವಾ, ಇದನ್ನ ಎಲಿಮಿನೇಟ್ ಮಾಡಿ ಉಳಿಯೋದೇನು, 1:3. ಇದೇ ಗೇನ್ ರೇಷಿಯೋ ಆಗುತ್ತೆ. ಅಂದ್ರೆ ಕಿಶನ್ 1 ರೂಪಾಯಿ ತಗೊಂಡ್ರೆ ರತನ್ 3 ರೂಪಾಯಿ ತಗೋತಾ ಇದ್ದಾರೆ ಅಂತ ಇದರ ಅರ್ಥ. ಸೊ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಗೇನ್ ರೇಷಿಯೋದ ಇನ್ನೊಂದು ಪ್ರಾಬ್ಲಮ್ ಈಗ ಸ್ಕ್ರೀನ್ ಮೇಲೆ ಬರುತ್ತೆ. ವಿಡಿಯೋ ಪಾಸ್ ಮಾಡಿ ಅದನ್ನ ನೀವೇ ಸಾಲ್ವ್ ಮಾಡಿ ಉತ್ತರವನ್ನ
ಕಮೆಂಟಲ್ಲಿ ಹಾಕಿ ನಾನು ಉತ್ತರ ಸರಿಯೋ ತಪ್ಪು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ಗೇನ್ ರೇಷಿಯೋ ಪ್ರಾಬ್ಲಮ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.